ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಚಿಕ್ಕನಾಯಕನಹಳ್ಳಿ ತೀರ್ಥಪುರ ದಲಿತ ಕಾಲೋನಿಯಲ್ಲಿ ಪರಿಶಿಷ್ಟ ಜಾತಿ ಕುಂದುಕೊರತೆ ಸಭೆ. ಚಿಕ್ಕನಾಯಕನಹಳ್ಳಿಯ ತೀರ್ಥಪುರ ದಲಿತ ಕಾಲೋನಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದುಕೊರತೆಗಳ ಸಭೆ ಯಶಸ್ವಿಯಾಗಿ ನಡೆಸಲಾಯಿತು. ನಮಗಷ್ಟೇ ಜ್ಞಾನ ಅಲ್ಲ, ಸಾಮಾನ್ಯರಿಗೂ ಸಹ ಜ್ಞಾನ ಸಿಗ್ಲಿ ಅನ್ನೋದು ಅವ್ರ ಉದ್ದೇಶ ಇತ್ತು. ಅದು ನಮ್ಮ SI ಸಾಹೇಬ್ರ ಉದ್ದೇಶ ಅದು ಎಲ್ಲರಿಗೂ ತಿಳ್ಕೊಂಡ್ರೆ ಅನುಕೂಲ ಅಂತ. 5 ಜನ ನೀವು ಇಲ್ಲ ನಂಬರ್ ನೆನ್ಪಿಟ್ಕೊಂಡ್ರೆ ಸಾಕು. ಹಿಂಗಾಯ್ತು ಅಂತ ಅಂದ್ರೆ ನೀವು ಈ ನಂಬರಿಗೆ ಕಾಲ್ ಮಾಡು ಅಂತ ಅಟ್ಲೀಸ್ಟ್ ಹೇಳಕ್ಕಾಗ್ತದೆ. ಇಲ್ಲ ಮಾಡ್ತೀನಿ ಕೂಡ ಇಲ್ಲಿ ಮಾಡ್ತೀನಿ ಅಂತ ನಂಬರಿಗೆ ಕಾಲ್ ಮಾಡಕ್ಕಾಗತ್ತೆ. ಅವ್ರು ಸೌರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಿಮಗೆ ಜಗಳ ಆಡ್ತಿದ್ರೆ ಏನೋ ಪ್ರಾಬ್ಲಮ್, ಯಾರ ಮದುವೆ ಆಗ್ತಿದ್ರೆ 18 ವರ್ಷದ ಕೆಳಗಿದ್ರೆ ಏನ್ ಮಾಡ್ಬೇಕು. ತಾಲೂಕಿನಲ್ಲಿಯೇ ಪ್ರಪ್ರಥಮವಾಗಿ ದಲಿತ ಕಾಲೋನಿಯಲ್ಲಿಯೇ ಈ ಸಭೆ ನಡೆಯಿತು. ಸಭೆಯಲ್ಲಿ PSI ಹೇಮಂತ್ ಅವರು, ಕೃಷಿ ಅಧಿಕಾರಿ ಶಿವರಾಜು ಅವರು, ಗ್ರಾಮ ಪಂಚಾಯಿತಿ PDO ಅವರು, DSS ತಾಲೂಕು ಅಧ್ಯಕ್ಷರಾದಂತಹ ಯರೇಕಟ್ಟಿ ರಮೇಶ್ ಅವರು, ಊರಿನ ಮುಖಂಡರು ಹಾಗೂ ಪೊಲೀಸ್ ಸಿಬ್ಬಂದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಗಿರೀಶ್ ಅಣ್ಣ ಅವರು ಮತ್ತೆ ಎಲ್ಲ ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು. ಹಾಗೆ ರಮೇಶ್ ಅಣ್ಣ ಅವರು ಸಹ ಧನ್ಯವಾದಗಳು. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಸಹ ತಾಯಿ ಒಳ್ಳೆದು ಮಾಡಲಿ. ನಿಮಗೇನು ಕಾನೂನು ಸಿಕ್ಕಿದೆ, ಏನೋ ಕಷ್ಟ ಬಂದಾಗ ಈ ನಂಬರ್ಗೆ ಕರೆ ಮಾಡಿ. PSI ಹೇಮಂತ್ ಅವರು ಮೊಬೈಲ್ನಲ್ಲಿ ಬರುವಂತಹ ವಂಚನೆ ಕರೆಗಳು ಹಾಗೂ ಸಂದೇಶಗಳ ಬಗ್ಗೆ ಅಪ್ರಾಪ್ತ ವಯಸ್ಸಿನಲ್ಲಿ ವಿವಾಹ ಮಾಡುವುದು ತಪ್ಪು ಎಂಬುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಎಚ್ಚರಿಸಿದ್ದಾರೆ. ಸಭೆಯಲ್ಲಿ ಇನ್ನೂ ಹಲವು ವಿಚಾರಗಳನ್ನು ಚರ್ಚಿಸಲಾಗಿದೆ. ನಮ್ಮ ಸರ್ಕಾರದ ಲೆವೆಲಲ್ಲಿ ಸುತ್ತೋಲೆ ಇದೆ, ಆ ಥರ ಮಾಡ್ತಾ ಇದೀವಿ. ಈಗ ನಾವು ಕಾಲೋನಿಗಳಿಗೆ ಬಂದು, ಈಗ ತೀರ್ಥಪುರ ಕಾಲೋನಿಗೆ ಬಂದು ಇಲ್ಲೇ ಜನಸಾಮಾನ್ಯರನ್ನೆಲ್ಲ ಕೂರಿಸಿ ಅವರ ಕಷ್ಟಗಳನ್ನು ಇಲ್ಲೇ ಕೇಳಿ ಅದಕ್ಕೆ ಇಲ್ಲೇ ನಾವು ಪರಿಹಾರ ಮಾಡಿಕೊಡೋದು ಅಂತೇಳಿ ಇದು ನೂತನವಾಗಿ ಇದನ್ನು ಮಾಡ್ತಾಯಿದ್ದೀವಿ. ಇವತ್ತು ತೀರ್ಥಪುರ ಗ್ರಾಮದಲ್ಲಿ ಕಾಲೋನಿಯಲ್ಲಿ ಬಂದು ಇಲ್ಲೇ ದಲಿತರ ಕುಂದುಕೊರತೆ ಸಭೆನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು PDO ಮೇಡಮ್ಮು ಆಮೇಲೆ ಮುಖಂಡರು ಎಲ್ಲರನ್ನೂ ಕರೆಸಿ ಇಲ್ಲಿ ಗ್ರಾಮದ ತೀರ್ಥಪುರ ಗ್ರಾಮದಲ್ಲಿರ್ತಕ್ಕಂಥ ದಲಿತರ ಕುಂದುಕೊರತೆಗಳು ಏನಿದಾವೆ. ಇದು ಎಷ್ಟನೇ ಕಾರ್ಯಕ್ರಮ ಸರ್? ಇದು ಮೊದಲನೇದು. ಇದು ಫಸ್ಟ್ ಟೈಮು ನಾನು ಬಂದಮೇಲೆ ಇದು ಮೊದಲನೇದು ಇಲ್ಲಿ ಮಾಡ್ತಾ ಇರೋದು. ಠಾಣಾ ಮಠದಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ ಮಾಡ್ತಾ ಇದ್ದು, ಈ ಸಲ ಫಸ್ಟ್ ಟೈಮು ತೀರ್ಥಪುರ ಗ್ರಾಮದಲ್ಲಿ ಮಾಡಿದ್ದೀವಿ. ಹಿಂಗೆ ಮುಂದೆ ಎಲ್ಲ ಗ್ರಾಮಗಳಲ್ಲೂ ಮಾಡಿ ಕಾನೂನುವರೆಗೂ ಮತ್ತು ದಲಿತರ ಕುಂದುಕೊರತೆ ಎರಡನ್ನೂ ಸರಿಯಾಗಿ ಏನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.